ಮನುಷ್ಯ ಎಲ್ಲಾ ಜೀವಿಗಳಿಗಿಂತ ದೊಡ್ಡವನು. ಆಕಾರದಲ್ಲಿ ದೊಡ್ಡವನಲ್ಲ, ಗ್ರಹಿಕೆಯಲ್ಲಿ ದೊಡ್ಡವನು. ಅದರಿಂದ ಅವನ ಮೇಲೆ ಅತ್ಯಂತ ಹೆಚ್ಚಿನ ಜವಾಬ್ದಾರಿ ಇದೆ. ಈ ಎಲ್ಲಾ ಪಶು ಪಕ್ಷಿಗಳು ಇವು ನಮ್ಮ ಮಕ್ಕಳು, ನಾವಿವರ ರಕ್ಷಕರು, ನಾವಿವರ ಗಾರ್ಡಿಯನ್ಗಳು. ಈ ಇಡೀ ಭೂಮಿಯ ಟ್ರಸ್ಟಿಗಳು ಅಂದ್ರೆ ಗೊತ್ತಾ? ಯಾರಿಗ್ ಜವಾಬ್ದಾರಿ ನೀಡಲಾಗಿದೆಯೋ, ಯಾರ ಮೇಲೆ ನಂಬಿಕೆ ಇಟ್ಟು ವಿಶ್ವಾಸ ಇರಿಸಲಾಗಿದೆಯೋ ಇವ್ರು ಎಲ್ಲವನ್ನ ನೋಡ್ಕೊಳ್ತಾರಂತ ಅವ್ರು ಎಲ್ರಿಗಿಂತ ದೊಡ್ಡವರು. ಭೂಮಿ ಏನಾದ್ರು ಪೂರ್ತಿ ಒಂದು ಮನೆಯಾಗಿದ್ರೆ, ವಸುಧೈವ ಕುಟುಂಬಕಂ, ಆಗ ಮನುಷ್ಯ ಆ ಮನೆಯ ದೊಡ್ಡವನಾಗಿರ್ತಾನೆ. ಮನೇಲಿ ದೊಡ್ಡವನಂದ್ರೆ ಗೊತ್ತಾ? ಯಾರು ಮನೇಲಿ ತುಂಬಾ ಹಿರಿಯರಾಗಿರ್ತಾರೋ, ದ ಸೀನಿಯರ್ ಆಫ್ ದ ಫ್ಯಾಮಿಲಿ. ಆಗ ಪೂರ್ತಿ ಭೂಮಿ ಒಂದು ಕುಟುಂಬ ಆಗಿದ್ರೆ ಮನುಷ್ಯ ಆ ಕುಟುಂಬದ ಅತ್ಯಂತ ದೊಡ್ಡವನು, ಮನೆಗೆ ದೊಡ್ಡವನು. ಮನೆಯ ದೊಡ್ಡವನು ಇರ್ತಾನಲ್ಲ, ಅವನು ಮನೆಯ ಚಿಕ್ಕವ್ರನ್ನ ಕೊಂದು ತಿಂತಾನ ಅಥವಾ ಮನೆಯ ಚಿಕ್ಕವ್ರನ್ನ ರಕ್ಷಿಸೋ ಜವಾಬ್ದಾರಿ ಅವಂದು ಅಲ್ವಾ? ಅದರಿಂದ ನಮ್ಮ ಜವಾಬ್ದಾರಿ ನಾವ್ ಈ ಮರಗಿಡಗಳನ್ನ ರಕ್ಷಿಸಬೇಕು. ಇವೆಲ್ಲ ಚಿಕ್ಕ ಜೀವಿಗಳು, ದೊಡ್ಡ ಜೀವಿಗಳೇ ಆಗಿರ್ಲಿ, ಆನೆ ಆಗಿರ್ಲಿ, ಯಾವ್ದೇ ದೊಡ್ಡ ಜೀವಿ ಆಗಿರ್ಲಿ, ಇವರೆಲ್ಲ ನಮ್ಗಿಂತ ಚಿಕ್ಕವರು. ಯಾವ್ದ್ರಲ್ಲಿ ಚಿಕ್ಕವರು? ಚೇತನದಲ್ಲಿ ನಮ್ಗಿಂತ ಚಿಕ್ಕವರು. ಇವರೆಲ್ಲ ನಮ್ಮ ಮಕ್ಕಳು, ನಮ್ಮನೆ ಮಕ್ಕಳು. ಇವರೆಲ್ಲ ನಾವ್ ಇವ್ರನ್ನ ನೋಡ್ಕೋಬೇಕು, ನಾವ್ ಇವ್ರನ್ನ ಕೊಂದ್ ತಿನ್ಬಾರ್ದು.